ಭಾಗದಲ್ಲಿರುವ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಆವರಣದಲ್ಲಿ ಯಾರೋ ದುಷ್ಕರ್ಮಿಗಳು ಒಣಗಿದ ಹುಲ್ಲುಗೆ ಬೆಂಕಿ ಹಚ್ಚಲಾಗಿದ್ದು, ತಕ್ಷಣ ಅಭಿಮಾನಿಗಳು ಸ್ಥಳಕ್ಕೆ ಆಗಮಿಸಿ ಟ್ಯಾಂಕರ್ ಮೂಲಕ ನೀರು ಹಾಕಿ ಬೆಂಕಿ ಹಾರಿಸಿ ಆಗುತ್ತಿದ್ದ ಹೆಚ್ಚಿನ ಅಪಾಯವನ್ನ ತಪ್ಪಿಸಿದ್ರು. ಶಿವರಾಜ್ ಕುಮಾರ್ ಸಂಘದ ಅಧ್ಯಕ್ಷರಾದ ರತೀಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಪ್ರತಿಮೆ ಮುಂದೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕಲಾಗಿದ್ದು, ಇನ್ನು ಪುನೀತ್ ಹುಟ್ಟುಹಬ್ಬದ ದಿನದಂದು ಮುಂದಿನ ಗೇಟ್ ಬೀಗ ಹೊಡೆದಿದ್ದಾರೆ. ಇನ್ನು ನೀರಿನ ಫೌಂಟೇನ್ ಮೋಟಾರ್ ಕಳವು ಮಾಡಿದ್ದಾರೆ. ಇದನ್ನ ಯಾರು ಕೃತ್ಯ ಮಾಡಿದ್ದಾರೆ ಎಂಬುದು ನಮಗೆ ತಿಳಿದಿಲ್ಲ. ಈ ಬಗ್ಗೆ ಪೊಲೀಸರಿಗೆ ಆಗಲೇ ಮನವಿ ಮಾಡಲಾಗಿದ್ದು, ಈ ವೃತ್ತದಲ್ಲಿ ಇರುವ ಸಿಸಿ ಕ್ಯಾಮೆರಾ ಮತ್ತು ಎಸ್ಬಿಐ ಮುಖ್ಯ ಕಚೇರಿ ಮುಂಭಾಗ ಅಳವಡಿಸಲಾಗಿರುವ ಸಿಸಿ ಕ್ಯಾಮೆರಾದ ರೆಕಾರ್ಡ್ ಅನ್ನು ತೆಗೆಯಿಸಿ ಪರಿಶೀಲಿಸಲಾಗುವುದು. ಈ ಕೃತ್ಯದಲ್ಲಿ ಯಾರೇ ಇದ್ದರೂ ಕ್ರಮ ಕೈಗೊಳ್ಳಲಾಗುವುದು. ಧರ್ಮದಲ್ಲಿ ಕೂಡ ರೌಡಿಸಂ ಮಾಡಲು ಮುಂದಾಗಿದ್ದು, ಅವರಿಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಸಿದರು. ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಮುಂದೆ ಬೆಂಕಿ ಹಾಕೋಗಿದ್ದಾರೆ. ಯಾರು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಪೊಲೀಸ್ ಅವರಿಗೆ ನಾವು ಹಾಗೆ ಮನವಿ ಮಾಡಿದ್ವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ. ಆಮೇಲೆ 6 ಗಂಟೆಗೆ ಬಂದಿದ್ದಾನೆ, ಅದನ್ನ ಕ್ಯಾಮ್ರಾದ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅದು ಯಾರೇ ಆಗಲಿ ಅವ್ರ ಬಗ್ಗೆ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ. ನಾನು 5 ಗಂಟೆನಲ್ಲಿ ಬಂದು ಭಾನುವಾರ 8 ಗಂಟೆನಲ್ಲಿ ಬಂದು ಬೀಗ ಹೊಡೆದಿದ್ದಾರೆ. ಕೆಲವೆಲ್ಲ ದರ್ಪದಲ್ಲಿ ದೌಲತ್ತಲ್ಲಿ ರೌಡಿಸಂ ಮಾಡಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಮುಂದಕ್ಕಿದೆ ಪಾಠ. ಅದ್ರ ಬಗ್ಗೆ ನಾವೆಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀವಿ. 5 ಗಂಟೆಲಿ ಬೀಗ ತೆಗೆದು ನೋಡಿ ಈ ಥರದ್ದು ಬೇಕಾ ನಮ್ಗೆ? ಇವೆಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಪ್ರತಿಮೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಮಧ್ಯದಲ್ಲಿ ಹಿತಶತ್ರುಗಳ ಕಡೆಯಿಂದ ನಮಗೆ ಖ್ಯಾತೆ ಮಾಡಕ್ಕೆ ಬರ್ತಾ ಇದ್ದಾರೆ. ನಾವಂತೂ ಸುಮ್ಮನೆ ಇರೋರಲ್ಲ. ಈಗ ನಮ್ಮ 5ವರೆಗೆ ಗೊತ್ತಾಗ್ತದೆ ವಿಷಯ. ಗೊತ್ತಾದ್ಮೇಲೆ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಆಯ್ತು ಮಾಡ್ತೀವಿ.